ಓಂ ವಿದ್ಯಾಕರ್ಮಣೋ ಇತಿ ತು ಪ್ರಕೃತತ್ವಾತ್ ಅಂತನ್ನೋದು 3ನೇ ಅಧ್ಯಾಯದ 1ನೇ ಪಾದದ 18ನೇ ಸೂತ್ರ. ಆ ಸೂತ್ರ ಯಾಕೆ ಹೊರಟಿದೆ ಅದರ ಹಿನ್ನೆಲೆಯನ್ನ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಅದನ್ನ 24ನೇ ಗದ್ಯ ಭಾಗದಲ್ಲಿ ವಿವರಿಸಿದ್ದಾರೆ. ಮೂಲೆ ಲಬ್ಧ ಫಲ ನೈವ ಶಾಖಾಗ್ರಂ ಗಂತುಮಿಚ್ಛತಿ ಇತಿ ನ್ಯಾಯೇನ ಫಲ ಏವ ಸ್ವಾತಂತ್ರ್ಯಾತ್ ಕಿಂ ವೈರಾಗ್ಯ ಸಾಧನೇನ ಇತ್ಯತಃ ಪ್ರಾಪ್ತಂ. ಕಳೆದ ದಿವಸ ಏನು ಪ್ರಶ್ನೆ ಹೊರಟಿದೆ ಅಂತ ಅನ್ನೋದನ್ನ ಇನ್ನೊಂದು ಬಾರಿ ನೋಡೋಣ. ಯಾವ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ ಅಂತ ಅನ್ನೋದನ್ನ ಇನ್ನೊಂದು ಬಾರಿ ಖಚಿತಪಡಿಸ್ಕೊಳ್ಳೋಣ. ಉಪನಿಷತ್ತುಗಳನ್ನು ಗಮನಿಸಿದರೆ ವೈರಾಗ್ಯ ಮನುಷ್ಯ ತಾಳಬೇಕು. ವೈರಾಗ್ಯದ ಫಲವಾಗಿ ಈ ದೇವಯಾನ ಮಾರ್ಗದಲ್ಲಿ ಹೋಗುವಂತಹ ಅವಕಾಶ ಸಿಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ವೈರಾಗ್ಯ ಅಂತನ್ನುವುದು ಸಾಧನ. ವೈರಾಗ್ಯವೆಂಬ ಸಾಧನವನ್ನು ಅಳವಡಿಸಿಕೊಂಡಂತಹ ಸಾಧಕನಿಗೆ ದೇವಯಾನ ಮಾರ್ಗದಲ್ಲಿ ಹೋಗುವ ಒಂದು ಅವಕಾಶ ಅನ್ನುವುದೇ ಒಂದು ಫಲ. ಆ ಫಲ ಸಿಗುತ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಇದು ಉಪನಿಷತ್ತಿನ ಸಾರಾಂಶ. ಮತ್ತೆ ಆ ಉಪನಿಷತ್ತಿನ ವಾಕ್ಯನೂ ಕೂಡ ಹೀಗಿದೆ. ಅಥ ಏತಯೋಹೋ ಪಥೋಹೋ ನ ಏಕತರೇಣ ಚ ತಾನಿ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಅಸಕೃತಾವರ್ತೀನಿ ಭೂತಾನಿ ಭವಂತಿ ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತು. ಈ ಉಪನಿಷತ್ತಿನ ಅರ್ಥವನ್ನ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ವಿವರಿಸಿದ್ದಾರೆ 24ನೇ ಗದ್ಯ ಭಾಗದಲ್ಲಿ. ಇತಿ ಶ್ರುತವು ಅಂತ. ಇತಿ ಶ್ರುತವು ಏತಯೋಹೋ ಅಂದ್ರೆ ದೇವಯಾನ ಪಿತೃಯೋ ಯಾನಯೋಹೋ ಮಧ್ಯೆ. ದೇವಯಾನ ಮತ್ತು ಪಿತೃಯಾನ ಅಂತ ಇವೆರಡು ಮಾರ್ಗಗಳು. ಅವು ಎರಡರ ಮಧ್ಯದಲ್ಲಿ ಯಾನಿ ಯಾವ ಜೀವಗಳು ಏಕೇನ ಅಪಿ ಪಥ ಯಾವೊಂದು ಮಾರ್ಗದಿಂದಲೂ ನ ಗಚ್ಚಂತಿ ಹೋಗುವುದಿಲ್ಲವೋ ತಾನಿ ಇಮಾನಿ ಆ ಜೀವಗಳು ಅಲ್ಪಾನಿ ಅವು ಕ್ಷುದ್ರವಾದ ಜೀವಗಳು ಮತ್ತು ಸುಖ ದುಃಖ ಮಿಶ್ರಾಣಿ ಯಾವತ್ತು ಸುಖ ದುಃಖ ಮಿಶ್ರಿತವಾದಂತಹ ಜೀವನವನ್ನೇ ನಡೆಸ್ತಾ ಇರ್ತವೆ. ಸದಾ ಗತ್ಯಾದಿಮಂತಿ ಭವಂತಿ ಯಾವತ್ತು ಗತಿ ಉಳ್ಳವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಸ್ಥಿರವಾದ ನಿಲುವು ಅಂತನ್ನೋದೇ ಅವರಿಗಿರೋದಿಲ್ಲ ಅಂತ ಹೀಗಲ್ಲಿ ಕಂಡು ಬಂದಿದೆ. ಅದರಿಂದ ಏನಾಗ್ತದೆ, ಈ ದೇವಯಾನ ಅಥವಾ ಪಿತೃಯಾನ ಮಾರ್ಗ ಇವು ಎರಡರಲ್ಲಿ ಒಂದನ್ನು ಅನುಸರಿಸುವ ಸ್ವಾತಂತ್ರ್ಯ, ಒಂದರಲ್ಲಿ ಹೋಗುವ ಸ್ವಾತಂತ್ರ್ಯ ಜೀವನಿಗಿದೆ ಅಂತ ಗೊತ್ತಾಗ್ತದೆ. ಯಾರು ಹೋಗುವುದಿಲ್ಲವೋ ದೇವಯಾನ ಅಥವಾ ಪಿತೃಯಾನ ಮಾರ್ಗದಲ್ಲಿ ಯಾರು ಹೋಗುವುದಿಲ್ಲವೋ ಅವರು ಸದಾ ಸುಖ ದುಃಖ ಮಿಶ್ರವಾದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರಿಂದ ಯಾರು ಅದರಲ್ಲಿ ಹೋಗುವುದಿಲ್ಲವೋ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಯಾರು ಅಲ್ಲಿ ಹೋಗುವುದಿಲ್ಲವೋ ಅಂತನೋ ಮಾತಿನಿಂದ ಹೋಗ್ಲಿಕ್ಕಲ್ಲಿ ಅವ್ರಿಗೆ ಸಾಧ್ಯ ಇದೆ ಅನ್ನೋದು ಗೊತ್ತಾಗ್ತದೆ. ಮತ್ತೆ ಹೀಗೆ ಸಾಧ್ಯ ಇದೆ ಅಂತಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ ಹಾಗಾಯ್ತು. ಹೀಗೆ ಸ್ವಾತಂತ್ರ್ಯ ಇರೋದ್ರಿಂದ ದೇವಯಾನ ಅಥವಾ ಪಿತೃಯಾನ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಜೀವನಿಗೆ ಇದೆ. ಮತ್ತು ವೈರಾಗ್ಯವನ್ನು ಆಚರಣೆ ಮಾಡಿ ವೈರಾಗ್ಯವನ್ನು ಜೀವಮಾನದಲ್ಲಿ ಅಳವಡಿಸ್ಕೊಂಡು ಆ ಮೂಲಕ ಈ ದೇವಯಾನಕ್ಕೆ ಯಾಕೆ ಬರಬೇಕು ಅಂತ ಅದರ್ಥ. ಇತಿ ನ್ಯಾಯೇನ ಫಲೇ ಏವ ಸ್ವಾತಂತ್ರ್ಯಾತ್ ಕಿಂ ವೈರಾಗ್ಯ ಸಾಧನೇನ ಇತ್ಯತಃ ಪ್ರಾಪ್ತಂ. ಆ ವಾಕ್ಯ ಗಮನಿಸ್ಬೇಕು ನಾವು. ವೈರಾಗ್ಯ ಅನ್ನುವುದೊಂದು ಸಾಧನ. ವೈರಾಗ್ಯ ಸಾಧನ ಅಂದ್ರೆ ವೈರಾಗ್ಯವೆಂಬ ಸಾಧನ ಅಂತ ಅರ್ಥ. ವೈರಾಗ್ಯವೆಂಬ ಸಾಧನದಿಂದ ಸಿಗುವುದು ಈ ದೇವಯಾನ ಮಾರ್ಗ. ಅದು ಯಾಕೆ ಬೇಕು? ಅದನ್ನ ಅಳವಡಿಸ್ಕೊಳ್ಳುವ ಆ ಮಾರ್ಗದಲ್ಲಿ ಹೋಗುವ ಮಾರ್ಗವನ್ನು ತುಳಿಯುವ ಸ್ವಾತಂತ್ರ್ಯ ನಮಗೆ ಸಹಜವಾಗಿಯೇ ಇರುವಾಗ ಕಷ್ಟಕರವಾದ ವೈರಾಗ್ಯವನ್ನ ಜೀವಮಾನದಲ್ಲಿ ಅಳವಡಿಸ್ಕೊಂಡು ನಾವ್ಯಾಕೆ ಆ ಮಾರ್ಗವನ್ನು ಹಿಡಿಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಆ ಸೂತ್ರ ಹೊರಟಿರೋದು. ಅದಕ್ಕೆ ಉತ್ತರವನ್ನು 25ನೇ ಗದ್ಯ ಭಾಗದಲ್ಲಿ ವಿವರಿಸಿದ್ದಾರೆ. ಜ್ಞಾನೇನೈವ ಪರಂಪದಂ ಯಾತೆ ಅನ್ನುವ ಮಾತಿನಿಂದ ಆಚಾರ್ಯರು ಆ ಅಧಿಕರಣದ ಸಾರವನ್ನ ಸಂಗ್ರಹ ಮಾಡಿದ್ದಾರೆ. ಸೂತ್ರದ ಸಾರವನ್ನ
ಶುಭೇನ ಕರ್ಮಣ ಸ್ವರ್ಗಂ ಇತ್ಯನುವರ್ತ್ಯಂ. ಅಲ್ಲಿ ಹಿಂದೆ ಬಂದದ್ದನ್ನ ಈ ಪ್ರಸಂಗಕ್ಕೂ ಕೂಡ ನಾವು ಇನ್ನೊಂದು ಬಾರಿ ಅನುವರ್ತನ ಮಾಡ್ಕೋಬೇಕು. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚಿತ್ತಮೋ ಜ್ಞಾನೇನೈವ ಪರಂಪದಂ ಅಂತಿದೆಯಲ್ಲ, ಅಲ್ಲಿ ಏವಕಾರವನ್ನ ಶುಭೇನ ಕರ್ಮಣ ಅನ್ನುವಲ್ಲಿಯೂ ಕೂಡ ಸೇರಿಸ್ಕೋಬೇಕು. ಆದ್ರಿಂದ ಶುಭ ಕರ್ಮಣೈವ ಸ್ವರ್ಗಂ ಯಾತಿ, ಸ್ವರ್ಗಕ್ಕೆ ಹೋಗುವುದು ಯಾವುದರಿಂದ? ಶುಭ ಕರ್ಮದಿಂದಲೇ. ಮತ್ತೆ ಭಗವಜ್ಞಾನೇನೈವ ಪರಂಪದಂ ಯಾತಿ, ಜ್ಞಾನೇನೈವ ಪರಂಪದಂ, ಅಲ್ಲಿ ಹೇಗೂ ಏವ ಅಂತ ಇದ್ದೇ ಇದೆ. ಅಲ್ಲಿ ಇರುವ ಏವವನ್ನ ಶುಭ ಕರ್ಮ ಅನ್ನೋದರಲ್ಲೂ ಕೂಡ ಸೇರಿಸ್ಕೋಬೇಕು. ಶುಭ ಕರ್ಮದಿಂದಲೇ ಸ್ವರ್ಗ, ಭಗವಜ್ಞಾನದಿಂದಲೇ ಪರಮಪದ ಅಂತ ಅರ್ಥ. ನತು ಸ್ವರ್ಗಂ ಪರಮಪದಂ ವಾ ಸ್ವಾತಂತ್ರ್ಯೇಣ ಯಾತಿ ಇತಿ ಏವಕಾರಾರ್ಥ. ಸ್ವರ್ಗಕ್ಕೆ ಹೋಗುವುದಾಗಲಿ ಮತ್ತೆ ಮೋಕ್ಷಕ್ಕೆ ಹೋಗುವುದಾಗಲಿ ಸ್ವಾತಂತ್ರ್ಯದಿಂದ ನೀವೇ ಆಯ್ಕೆ ಮಾಡ್ಕೊಳ್ಳುವುದಲ್ಲ. ಫಲ, ಅದರ ಸಾಧನಾನುಷ್ಠಾನ ಏನೇ ಇರಲಿ, ಸಾಧನಾನುಷ್ಠಾನದ ಅಗತ್ಯ ನಮಗಿಲ್ಲ. ನಮಗೆ ಬೇಕಾದರೆ ನಾವು ಮೋಕ್ಷಕ್ಕೆ ಹೋದೆವು, ಬೇಡವಾದರೆ ಸ್ವರ್ಗಕ್ಕೆ ಹೋದೆವು ಅಂತ ಸಾಧನಾನುಷ್ಠಾನದ ಅಗತ್ಯವಿಲ್ಲದೆ ಸ್ವರ್ಗಕ್ಕೆ ಅಥವಾ ಮೋಕ್ಷಕ್ಕೆ ನಾವು ಹೋಗಿ ಬಿಡ್ತೀವಿ ಅಂತ ಹೀಗೆ ನೀವು ಆಲೋಚನೆ ಮಾಡುವಂತಿಲ್ಲ. ಮತ್ತು ಸ್ವರ್ಗಂ ಪರಮಪದಂ ವಾ ಸ್ವಾತಂತ್ರ್ಯೇಣ ಯಾತಿ ಇತಿ ಏವ ಕಾರಾರ್ಥ. ಹಾಗಾದ್ರೆ ನಿಮಗೆ ಸ್ವರ್ಗ ಸಿಗುವುದು ಯಾವುದರಿಂದ? ಶುಭೇನ ಕರ್ಮಣ ಸ್ವರ್ಗಂ. ಶುಭ ಕರ್ಮ ಅಂದ್ರೆ ಕಾಮ್ಯಕರ್ಮ ಅಂತ ಅರ್ಥ. ಕಾಮ್ಯಕರ್ಮದಿಂದ ನಿಮಗೆ ಸ್ವರ್ಗಕ್ಕೆ ಹೋಗ್ತೀರಿ. ನೀವು ಕಾಮ್ಯಕರ್ಮದಿಂದಲೇ ಸ್ವರ್ಗಕ್ಕೆ ಹೋಗ್ತೀರಿ ಹೊರತು ಕಾಮ್ಯಕರ್ಮನೂ ಬೇಡ, ಸ್ವರ್ಗಕ್ಕೆ ಹೋಗುವ ಸ್ವಾತಂತ್ರ್ಯ ಇದೆ, ನಾವು ಹೋಗ್ತೇವೆ, ಕಾಮ್ಯಕರ್ಮವನ್ನೂ ಮಾಡೋದಿಲ್ಲ ಅಂತ ನೀವು ಅಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನ ಚಲಾಯಿಸುವಂತಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಿಮ್ಗೆ ಉದ್ದೇಶ ಇದ್ದರೆ ಶುಭ ಕರ್ಮವನ್ನು ಮಾಡಲೇಬೇಕಾಗ್ತದೆ. ಶುಭ ಕರ್ಮ ಬೇಡ, ಹಾಗೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳುವಂತಿಲ್ಲ. ಮತ್ತೆ ಮೋಕ್ಷಕ್ಕೆ ಹೋಗಬೇಕು ಅಂತಿದ್ರೆ ತತ್ವಜ್ಞಾನ ಏನೂ ಬೇಕಾಗಿಲ್ಲ, ಮೋಕ್ಷಕ್ಕೆ ಹೋಗುವುದು ಬಿಡುವುದು ನಮ್ಮ ಆಯ್ಕೆ, ನಾವು ಹೋಗ್ತೇವೆ ಅಂತ ಯಾರು ಕೂಡ ಹೇಳುವಂತಿಲ್ಲ ಅಂತ ಅದರ ತಾತ್ಪರ್ಯ. ನತು ಸ್ವರ್ಗಂ ಪರಮಪದಂ ವಾ, ಸ್ವರ್ಗವನ್ನಾಗಲಿ ಪರಮಪದವನ್ನಾಗಲಿ ಸ್ವಾತಂತ್ರ್ಯೇಣ ತನ್ನ ಇಚ್ಛೆಗೆ ತಕ್ಕಂತೆ ಹೋಗೋದಿಲ್ಲ ಈ ಸಾಧಕ ಅಂತ ಅರ್ಥ. ತಥಾಚ ಫಲರೂಪಯೋ ಅಂತ ಏನು ವಾಕ್ಯ ಇದೆ, ಅಲ್ಲಿ ಬಂದಿರುವ ಸಮಾಸಗಳನ್ನ ಸ್ವಲ್ಪ ನಾವು ವಿಂಗಡಿಸಿ ತಿಳ್ಕೊಬೇಕಾಗ್ತದೆ. ಇಲ್ಲದೆ ಹೋದರೆ ಅವು ಗೊಂದಲಕ್ಕೆ ಕಾರಣ ಆಗ್ತವೆ. ಎಲ್ಲಿ ಯಾವುದಕ್ಕೆ ಯಾವುದು ವಿಶೇಷಣ ಅಂತ ಅನ್ನೋದು ಸರಿಯಾಗಿ ನಮಗೆ ತಿಳಿಯದಂತಾಗ್ತದೆ. ಏನರ್ಥ ಅದು ಅಂದ್ರೆ, ಫಲರೂಪಯೋಹ ಅಂತಿದೆ ನೋಡಿ. ಫಲರೂಪವಾದದ್ದು ಯಾವುದು? ದೇವಯಾನ ಮತ್ತೆ ಪಿತೃಯಾನ. ಆ ದೇವಯಾನ ಅಂದ್ರೆ ಪರಮಪದಯಾನ. ದೇವಯಾನದಿಂದ ಯಾರು ಹೋಗ್ತಾರಲ್ಲ ಅವರು ಮುಕ್ತಿಗೆ ಹೋಗ್ತಾರೆ. ಮತ್ತೆ ಪಿತೃಯಾನದ ಮಾರ್ಗ ಮೂಲಕವಾಗಿ ಯಾರು ಹೋಗ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಬಂದಿರೋದು. ಈ ಪರಮಪದಯಾನ ಅಂದ್ರೆ ದೇವಯಾನ, ಹಾಗೆ ಸ್ವರ್ಗಯಾನ ಅಂದ್ರೆ ಪಿತೃಯಾನ. ಇದನ್ನ ನಾವು ಮೊದಲು ತಿಳ್ಕೋಬೇಕು. ಇವೆರಡೂ ಕೂಡ ಫಲರೂಪವಾಗಿವೆ. ಫಲರೂಪವಾದದ್ದು ಅನ್ನೋದು ಪರಮಪದಯಾನಕ್ಕೂ ಅಂದ್ರೆ ದೇವಯಾನಕ್ಕೂ ಅನ್ವಿತ, ಅದಕ್ಕೂ ವಿಶೇಷಣ. ಹಾಗೆ ಆ ಫಲರೂಪವಾದದ್ದು ಅನ್ನೋದು ಸ್ವರ್ಗಯಾನ ಅಥವಾ ಪಿತೃಯಾನಕ್ಕೂ ಕೂಡ ಸಂಬಂಧಿಸಿದ್ದು. ಈ ವಾಕ್ಯ ನೋಡಿ, ತಥಾಚ ಫಲರೂಪಯೋಹ, ಫಲರೂಪಗಳಾದಂತಹ ಅಂದ್ರೆ ರಿಸಲ್ಟಿನ ರೂಪದಲ್ಲಿರುವಂತಹ ಅಂತ ಅರ್ಥ. ಫಲರೂಪಯೋಹ ಅಂತಂದ್ರೆ ಫಲರೂಪಯೋಹ ಪರಮಪದಯಾನ ಸ್ವರ್ಗಯಾನ ರೂಪ ದೇವಯಾನ ಪಿತೃಯಾನಯೋಹ. ಇಲ್ಲಿ ನೋಡಿ, ಫಲರೂಪಯೋಹ ಅಂತ ಅನ್ನೋದನ್ನ ಆ ದೇವಯಾನ ಪಿತೃಯಾನಯೋಹ ಅಂತ ಅನ್ನೋದಕ್ಕೆ ನಾವು ವಿಶೇಷಣವನ್ನಾಗಿ ಮಾಡ್ಕೋಬೇಕು. ಮತ್ತು ಆ ದೇವಯಾನ ಮತ್ತು ಪಿತೃಯಾನಗಳು ಹೇಗಿವೆ ಅಂದ್ರೆ, ಆ ದೇವಯಾನ ಅಂತ ಅನ್ನೋದು ಪರಪದಯಾನ ರೂಪವಾದದ್ದು, ಪಿತೃಯಾನ ಅಂತ ಅನ್ನೋದು ಸ್ವರ್ಗಯಾನ ರೂಪವಾದದ್ದು.
ಹೀಗೆ ಅದಕ್ಕೆ ತಾತ್ಪರ್ಯ. ಪರಮಪದ ರೂಪವಾದದ್ದು ದೇವಯಾನ, ಮತ್ತೆ ಸ್ವರ್ಗಯಾನ ರೂಪವಾದದ್ದು ಪಿತೃಯಾನ. ಇವೆರಡೂ ಕೂಡ ಫಲರೂಪವಾಗಿವೆ. ಯಾವುದರ ಫಲವಾಗಿವೆ? ಇವೆರಡೂ ಫಲ ಅಂದರೆ ಇದೊಂದು ರಿಸಲ್ಟ್. ಇದು ಅಂದರೆ ಯಾವುದೋ ಒಂದನ್ನು ನಾವು ಜೀವಮಾನದಲ್ಲಿ ಅಳವಡಿಸಿಕೊಂಡಾಗ ಅಥವಾ ಮಾಡಿದಾಗ ಈ ರಿಸಲ್ಟ್ ಸಿಗ್ತದೆ ಅಂತ ಹೇಳಿದಂತ ಆಗ್ತದೆ. ಅದು ಯಾವುದರ ರಿಸಲ್ಟು ಅಂದರೆ ಜ್ಞಾನ ಕರ್ಮರೂಪ ಸಾಧನಾಯತ್ತತ್ವೇನ ಅಂತಿದೆ. ಸಾಧಕಾಯತ್ತತ್ವೇನ ಅಂತಿದೆ, ಅದು ಸರಿಯಲ್ಲ. ಸಾಧನಾಯತ್ತತ್ವೇನ ಅಂತ ಮಾಡ್ಕೊಳ್ಳೋದು ಒಳ್ಳೇದು. ಅದನ್ನು ಸಾಧಕ ಅಂತ ಹೇಳಿದ್ರು ಅದಕ್ಕೆ ಅರ್ಥ ಹೇಳುವುದೇನು ಕಷ್ಟ ಅಲ್ಲ, ಆದರೆ ಸಾಧನಾಯತ್ತತ್ವೇನ ಅಂತ ಮಾಡ್ಕೊಳ್ಳೋದು ಒಳ್ಳೇದು. ಕೆಳಗೆ ಅನುವಾದದಲ್ಲಿಯೂ ಕೂಡ ಜ್ಞಾನ ಕರ್ಮರೂಪವಾದ ಸಾಧನಾಯತ್ತವಾದ್ದರಿಂದ ಅಂತ ಕೊಟ್ಟಿದ್ದಾರೆ. ವಾಕ್ಯವನ್ನಲ್ಲಿ ತುಂಡು ಮಾಡ್ಕೊಳ್ಳೋಣ. ಹೇಗೆ ಅರ್ಥ ಬರ್ತದೆ ಅಂದರೆ, ಈ ಪರಮಪದಯಾನ ಅಥವಾ ದೇವಯಾನ ಏನಿದೆ ಇದು ಜ್ಞಾನದ ಫಲರೂಪವಾಗಿದೆ. ಜ್ಞಾನಾನುಷ್ಠಾನ, ಜ್ಞಾನಯಜ್ಞ ಏನಿದೆ, ಜ್ಞಾನಯಜ್ಞದ ಫಲರೂಪವಾದದ್ದೇ ಈ ಪರಮಪದಯಾನ ಅರ್ಥಾತ್ ದೇವಯಾನ. ಅಂದರೆ ಜ್ಞಾನ ಯಾರು ಸಂಪಾದನೆ ಮಾಡ್ತಾರೆ, ಆ ಜ್ಞಾನ ಸಂಪಾದನೆ ಮಾಡಿದವನು ಪರಮಪದಯಾನ ಅಥವಾ ದೇವಯಾನದ ಮಾರ್ಗದ ಮೂಲಕವಾಗಿ ಮುಕ್ತಿಗೆ ಹೋಗ್ತಾನೆ ಅಂತ ಅದರ ಅರ್ಥ. ಇನ್ನು ಕರ್ಮವನ್ನ, ಕಾಮ್ಯ ಕರ್ಮವನ್ನೇ ಯಾರು ಮಾಡ್ತಾ ಇರ್ತಾನೆ, ಆ ಕಾಮ್ಯ ಕರ್ಮವನ್ನು ಮಾಡಿದ ಸಾಧಕ ಆ ಕಾಮ್ಯ ಕರ್ಮವನ್ನು ಮಾಡಿದ್ದರ ಫಲವಾಗಿ ಈ ಸ್ವರ್ಗಯಾನ ಅಥವಾ ಪಿತೃಯಾನ ಅದನ್ನ ಅವನು ಹಿಡಿದು ಅಲ್ಲಿಯ ಮೂಲಕ ಸ್ವರ್ಗಕ್ಕೆ ಹೋಗ್ತಾನೆ. ಅಂತೂ ಕಾಮ್ಯ ಕರ್ಮದ ಮೂಲಕ ಸ್ವರ್ಗ, ಈ ಜ್ಞಾನದ ಮೂಲಕ ಮುಕ್ತಿ ಅಂತ ಹೀಗೆ ಅಲ್ಲಿರೋದು. ಮತ್ತೆ ಈ ದೇವಯಾನ ಮತ್ತು ಪಿತೃಯಾನ ಏನಿವೆ ಇವೆರಡೂ ಕೂಡ ಫಲರೂಪವಾಗಿವೆ. ಯಾವುದರ ಫಲ ಅವು? ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈ ಜ್ಞಾನದ ಫಲ ದೇವಯಾನ, ಕಾಮ್ಯಕರ್ಮದ ಫಲ ಪಿತೃಯಾನ ಅಂತ ಹೀಗೆ ಬಂದಿದೆ. ನೀವು ನಮಗೆ ಅದರ ಸಾಧನೆ ಯಾಕೆ ಬೇಕು, ಜ್ಞಾನ ಯಾಕೆ ಬೇಕು? ಜ್ಞಾನವಿಲ್ಲದೇನೂ ಕೂಡ ದೇವಯಾನ ಮಾರ್ಗವನ್ನು ಹಿಡಿದು ನಾವು ಮುಕ್ತಿಗೆ ಹೋಗ್ತೀವಿ ಅಂತ ನೀವು ಅನ್ನುವಂತಿಲ್ಲ. ಹಾಗೇನೆ ಕರ್ಮ ಯಾಕೆ ಬೇಕು, ಪುಣ್ಯಕರ್ಮ ಯಾಕೆ ಬೇಕು? ಪುಣ್ಯಕರ್ಮದ ಹಂಗಿಲ್ಲದೇನೂ ಕೂಡ ನಾವು ಪಿತೃಯಾನ ಮಾರ್ಗವನ್ನು ಹಿಡಿದು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಕೂಡ ಅನ್ನುವಂತಿಲ್ಲ. ನಿಮಗೆ ಮುಕ್ತಿಗೆ ಹೋಗಬೇಕು ಅಂತಿದ್ರೆ, ಮುಕ್ತಿ ಅನ್ನೋದು ಕೊನೆಯ ಡೆಸ್ಟಿನೇಷನ್, ಅದು ಅಲ್ಲಿಗೆ ಹೋಗ್ಬೇಕು ಅಂತಿದ್ರೆ ನೀವು ಈ ದೇವಯಾನ ಮಾರ್ಗವನ್ನೇ ಹಿಡಿಬೇಕು. ಆ ದೇವಯಾನ ಮಾರ್ಗದಲ್ಲಿ ಹೋಗ್ಬೇಕು, ನಿಮ್ಗೆ ಅವಕಾಶ ಸಿಗಬೇಕಾದ್ರೆ ಜ್ಞಾನ ಸಂಪಾದನೆ ಮಾಡಬೇಕು. ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದ್ರೆ ಪಿತೃಯಾನ ಮಾರ್ಗ ಹಿಡಿಬೇಕು. ಅದಕ್ಕೆ ಬೇಕಾಗಿ ನೀವು ಕರ್ಮವನ್ನು ಮಾಡಬೇಕಾಗ್ತದೆ. ಹೀಗೆ ದೇವಯಾನ ಅಥವಾ ಪಿತೃಯಾನವನ್ನು ನಿಮ್ಮಿಷ್ಟಕ್ಕೆ ತಕ್ಕಂತೆ ನಾವು ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ ಅಂತ ಯಾರು ಕೂಡ ಅಲ್ಲಿ ಹೇಳುವಂತೆ ಅವಕಾಶ ಇಲ್ಲ. ನೀವು ಅದಕ್ಕೆ ಬೇಕಾದ ಸಾಧನಾನುಷ್ಠಾನ ಮಾಡಿದರೆ ಮಾತ್ರ ನೀವು ಎಲ್ಲಿ ಹೋಗ್ಲಿಕ್ಕೆ ಅಪೇಕ್ಷೆ ಪಡ್ತೀರೋ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಧನಾಯತ್ತ ಆಗಿರುವುದರಿಂದ ಜ್ಞಾನ ಮತ್ತು ಕರ್ಮಗಳೆಂಬ ಸಾಧನದ ಅಧೀನವಾಗಿದೆ ಯಾವುದು? ಈ ದೇವಯಾನ ಮತ್ತು ಪಿತೃಯಾನ. ಆದ್ರಿಂದ ಅವು ಫಲರೂಪ. ಫಲ ಅಂದ್ರೆ ಸಾಧ್ಯ ಅಂತ ಅರ್ಥ, ಫಲ ಅಂದ್ರೆ ರಿಸಲ್ಟ್ ಅಂತ ಅರ್ಥ. ಯಾವುದರ ರಿಸಲ್ಟ್ ಅದು? ಜ್ಞಾನ ಮತ್ತು ಕರ್ಮದ ರಿಸಲ್ಟ್ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಜೀವಾನ ತತ್ರ ಫಲೇ ಸ್ವಾತಂತ್ರ್ಯ ಅಭಾವಾತ್. ಜೀವರು ನಾವು ಬೇಕಾದ ಸಾಧನಾನುಷ್ಠಾನ ಮಾಡದೇನೆ ಸುಮ್ಮನೆ ನಾವು ಎಲ್ಲಾರು ಹೋಗಿ ಬಿಡ್ತೇವೆ ಅಂತ ಸ್ವಾತಂತ್ರ್ಯವನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಆ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಅವರಿಗೆ. ಮತ್ತೆ ಅವ್ರಿಗೆ ಏನು ಸ್ವಾತಂತ್ರ್ಯ ಇದೆ ಅಂದರೆ ಕರ್ಮಾದಿರೂಪ ಸಾಧನೆಯೇವ. ಜ್ಞಾನವನ್ನು ಗಳಿಸಲಿಕ್ಕೆ ಮತ್ತು ಕರ್ಮವನ್ನು ಮಾಡಲಿಕ್ಕೆ ಒಂದಿಷ್ಟು ಸ್ವಾತಂತ್ರ್ಯ ಇದೆ. ಅದು ಎಂಥದ್ದು? ಈಶಾಧೀನಮಪಿ ಸ್ವಾತಂತ್ರ್ಯಂ. ಒಂದಿಷ್ಟು ಶಕ್ತಿಯನ್ನು ಭಗವಂತ ಇವ್ರಿಗೆ ಕೊಟ್ಟಿದ್ದಾನೆ. ಅದು ಕೂಡ ಈಶನ ಅಧೀನವಾದದ್ದು, ಪರಮಾತ್ಮನ ಅಧೀನವಾಗಿ ಅಂಥದ್ದೊಂದು ಸ್ವಾತಂತ್ರ್ಯ ಅವ್ರಿಗೆ ಬಂದಿದೆ. ಆ ಕರ್ಮವನ್ನು ಮಾಡುವ ಸ್ವಾತಂತ್ರ್ಯ ಅಥವಾ ಜ್ಞಾನವನ್ನು ಗಳಿಸುವ ಸ್ವಾತಂತ್ರ್ಯ.
ಈಶಾಧೀನ ಆದದ್ದು ಇತಿ. ಈ ಒಂದು ಈಶಾಧೀನವಾಗಿರುವುದರಿಂದ ಕಾಮ್ಯಕರ್ಮಣಿ ವೈರಾಗ್ಯಂ ಕಾರ್ಯಮೇವ. ಮುಕ್ತಿಗೆ ಹೋಗಬೇಕು ಅಂತ ಬಯಸಿದವನು ಕಾಮ್ಯಕರ್ಮದಲ್ಲಿ ಅವಶ್ಯವಾಗಿ ವೈರಾಗ್ಯ ತಾಳಲೇಬೇಕು. ಕಾಮ್ಯಕರ್ಮದಲ್ಲಿ ವೈರಾಗ್ಯ ಬರದೇ ಹೋದರೆ ಅವನು ದೇವಯಾನ ಮಾರ್ಗವನ್ನು ಹಿಡಿದು ಮುಕ್ತಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.